ನಮಸ್ತೆ ಆತ್ಮೀಯ ಸ್ನೇಹಿತರೆ. ದೇವರು ಎಲ್ಲೆಡೆ ಇರೋಕ್ಕಾಗಲ್ಲ ಅಂತ ತಾಯಿನ ಸೃಷ್ಟಿ ಮಾಡಿದ್ರಂತೆ. ಹೌದು, ಇವತ್ತು ನನ್ನ ತಂದೆ ಮತ್ತು ಅವರ ತಾಯಿಯ ನಡುವೆ ನಡೆದ ಸಂಗತಿಯನ್ನು ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ. ಅಣ್ಣನಿಗೆ ಅವ್ರ ತಾಯಿ ಅಂದರೆ ಅಪಾರವಾದ ಗೌರವ ರೀ. ವಯೋಸಹಜವಾಗಿ ಅವರಿಗೆ ಬಂದ ಶುಗರ್ ಕಾಯಿಲೆಯಿಂದ ಅವರು ಸ್ವಲ್ಪ ವೀಕ್ ಆಗಿದ್ರು ಬಿಟ್ಟರೆ ತುಂಬ ಆ್ಯಕ್ಟಿವ್ ಆಗಿದ್ದ ಮನುಷ್ಯನೇ. ನನ್ನ ಸದಾ ಪ್ರೀತಿಯಿಂದ ಪ್ರತಿ ಅಂತಾನೆ ಕರೀತಾ ಇದ್ರು. ಹಾಗೂ ನನ್ನ ತಂದೆಯನ್ನ ಶಿವಣ್ಣ ಅಂತ ಇದ್ದಿದ್ದು. ಏನಾದರೂ ಅವರಿಗೆ ಬೇಕಾದಾಗ ಮಾತ್ರ ರಾಗವಾಗಿ ಶಿವಣ್ಣ ಶಿವಣ್ಣ ಅಂತಗನೇ ಕರೀತಾ ಇದ್ರು. ಈ ಮೊದಲೇ ನಿಮ್ಗೆ ಹೇಳ್ದಂತೆ ಅವ್ರಿಗೆ ಶುಗರ್ ಇದ್ದ ಕಾರಣ ಅವರು ಟೀ ಕಾಫಿ ಕೂಡ ಸಕ್ಕರೆ ಹಾಕೋಂಗಿರಲಿಲ್ಲ. ಅಮ್ಮ ಅದನ್ನು ಭಾಳ ನಿಷ್ಠೆಯಿಂದ ಪಾಲಿಸ್ತಿದ್ರು. ಕೇಳಬೇಕಾ, ಅಮ್ಮ ಮೊದಲೇ ಏನಾದರೂ ಒಂಚೂರು ಹೇಳ್ಬಿಟ್ರೆ ಅದನ್ನು ಗೆರೆ ದಾಟಿ ಹೋಗ್ತಿರ್ಲಿಲ್ಲ. ಅಮ್ಮ ಪ್ರತಿ ಸಲ ರಿಕ್ವೆಸ್ಟ್ ಮಾಡೋರು, ರಾಜಮ್ಮ ಪ್ಲೀಸ್ ಕಣಮ್ಮ ಸ್ವಲ್ಪ ಕಾಫಿ ಟೀಗೆ ಸಕ್ಕರೆ ಹಾಕ್ತೀಯಾ ಅಂತ. ಅಮ್ಮ ಸುಮ್ಮನಿರ್ತಾರೋ ಇಲ್ವಾ ನೀವು ಅಂತ ಹೇಳಿದ್ದುಂಟು ಅಮ್ಮ. ಅಣ್ಣನ ಹತ್ತಿರ ಹೀಗೆ ಅಮ್ಮ ಆಚೆ ಎಲ್ಲೋ ಹೋದಾಗ ಅವರಿಬ್ಬರ ಮಧ್ಯೆ ಒಂದು ಡೀಲ್ ಆಗಿತ್ತು. ಏನಂತ ಗೊತ್ತಾ, ಶಿವಣ್ಣ ಅದೇನೋ ಕಾಫಿ ಟೀಗೆ ಹಾಕೊಂಡು ಕುಡಿತಾರಂತಲ್ಲೋ, ಶುಗರ್ ಥರನೇ ಇರುತ್ತಂತಲ್ಲ, ಅದೇ ಥರ ಸ್ವಾದಿಷ್ಟ ಕೊಡುತ್ತಂತಲ್ಲ, ಅದನ್ನು ತಂದು ಕೊಡ್ತೀಯಾ ಅಂತ ಕೇಳಿದ್ರಂತೆ. ಸರಿ, ಅದನ್ನು ಯಾವಾಗಲೂ ತರಿಸ್ಕೊಂಡಿದ್ದಾರೆ. ಮತ್ತು ಅಮ್ಮ ಟೀ ಕಾಫಿ ಮಾಡಿಕೊಟ್ಟಾಗ ಅದ್ರ ಮಧ್ಯೆ ಒಂದೊಂದು ಗುಳಿಗೆ ಹಾಕ್ಕೊಳ್ಳೋದು ಕುಡಿಯೋದು ಮಾಡ್ತಿದ್ರು. ಹೀಗೆ ಅಮ್ಮ ಅವ್ರದ್ದು ದಿಂಬು ಹಾಸಿಗೆ ಎಲ್ಲ ಕ್ಲೀನ್ ಮಾಡಬೇಕಾದ್ರೆ ಆ ದಿಂಬಿನಡಿ ಆ ಒಂದು ಬಾಕ್ಸ್ ಸಿಕ್ಕಿದೆ. ಅಮ್ಮ ನನಗೆ ಅದನ್ನು ತೋರಿಸಿದ್ರು. ಪ್ರತಿಭಾ ಬೈಲಿತು ನೋಡು ಇದೇನು ಅಂತ ಅದು ನೋಡಿದಾಗ ನನಗೆ ಗೊತ್ತಾಯಿತು, ಅಮ್ಮ ಇದು ಶುಗರ್ ಫ್ರೀ ಮಾತ್ರೆ ಅಮ್ಮ, ಯಾರ್ಯಾರಿಗೆ ಶುಗರ್ ಇರುತ್ತೋ ಅವರು ಕಾಫಿ ಟೀಗಳಿಗೆ ಸಕ್ಕರೆ ಬದಲಾಗಿ ಇದನ್ನು ಯೂಸ್ ಮಾಡ್ಬೋದು ಅಂತ ಹೇಳಿದೆ. ಅಮ್ಮನಿಗೆ ಸ್ವಲ್ಪ ಕೋಪ ಜಾಸ್ತಿ ಬಂತು. ಅಮ್ಮ ಏನು ಮಾಡಿದ್ರು, ಅಜ್ಜಿ ಹತ್ರ ಸೀದಾ ಹೋಗ್ಬಿಟ್ಟು, ಏನಮ್ಮ ಕಾಯಿಲೆ ಇದೆ ಅಲ್ಲ, ನೀವು ಹಂಗಿದ್ರೂ ಇದನ್ನೆಲ್ಲ ತಗೊಳ್ಳೋದು ಏನು ಸರಿ ಅಂತ ಕಾಣುತ್ತೆ ನಿಮಗೆ ಅಂತಂದರು. ಆಮೇಲೆ ಅಪ್ಪನ ಹತ್ರ, ಅಪ್ಪನೂ ಇದ್ದರು, ಅಣ್ಣ ಅಲ್ಲೇ ಇದ್ದರು, ಅಣ್ಣ ಹತ್ರನೂ ರೇಗಿದ್ರು. ಏನ್ರಿ ನಿಮ್ಗೆ ಎಷ್ಟು ಹೇಳಿದ್ರು ಅಷ್ಟೇ, ನಾನಿಲ್ಲಿ ಕರೆಕ್ಟಾಗಿ ಪಥ್ಯ ಅಂತ ಕೊಡೋದು, ನೀವು ನೋಡಿದರೆ ಅದು ಇದು ಅಂತ ತಂದು ಕೊಡೋದು ಅಂತ. ಶಿವಣ್ಣನ ಏನು ಅನ್ಬೇಡ ಕಣಮ್ಮ ರಾಜಮ್ಮ, ಯಾಕಂದರೆ ನಾನೇ ಕೇಳಿದ್ದೆ ಅದನ್ನು, ಅವನಿಗೆ ಗೊತ್ತೇ ಇರಲಿಲ್ಲ ಈ ವಿಷಯ ಅಂತ ಅಜ್ಜಿ ರಾಗವಾಗಿ ಅಮ್ಮನ ಹತ್ರ ಏನು ತಪ್ಪೇ ಮಾಡಿಲ್ಲ ಅನ್ನೋ ಥರ ಮೇಲು ಧ್ವನಿಯಲ್ಲಿ ಹೇಳಿದರು. ಆಗ ಅಣ್ಣ ಅಮ್ಮನ ಮಧ್ಯೆ ಸ್ವಲ್ಪ ಮುದ್ದಣ್ಣ ಮನೋರಮೆಯರ ಆ ಒಂದು ಗಲಾಟೆ ಇರುತ್ತಲ್ಲ, ಆ ಜಗಳದ ಥರ ಸಣ್ಣದಾಗಿ ಜಗಳ ಆಗಿತ್ತು. ಬಟ್ ಅದೇನು ಜಾಸ್ತಿ ಇರ್ತಿರ್ಲಿಲ್ಲ ಬಿಡಿ, ಯಾಕಂದರೆ ಅವರಿಬ್ಬರು ಅಷ್ಟು ಅನ್ಯೋನ್ಯವಾಗಿದ್ದರು. ಯಾವತ್ತೂ ಅವ್ರ ಕೋಪ ಎಲ್ಲೇ ಮೀರಿದ್ದೇ ಇಲ್ಲ. ಒಂದು 10 ನಿಮಿಷದಷ್ಟೇ ಅವ್ರ ಕೋಪ. ಇದನ್ನೆಲ್ಲ ನೋಡುವಾಗ ನನಗೂ ಅನ್ನಿಸ್ತಾ ಇತ್ತು, ಅಪ್ಪ ಏನು ಬಾಂಧವ್ಯನಪ್ಪ, ಅಜ್ಜಿ ಅಮ್ಮ ಅಣ್ಣ ಇವರ ನಡುವೆ ಇದ್ದಂಥ ಆ ಬಾಂಧವ್ಯ ಹಂಗೆ ಗಟ್ಟಿಯಾಗಿತ್ತು. ಒಬ್ರನ್ನೊಬ್ರನ್ನ ಕಾಂಪ್ರಮೈಸ್ ಮಾಡೋದ್ರಲ್ಲಿ, ಆ ವಿಷಯನ ರಿಕ್ವೆಸ್ಟ್ ಮಾಡೋದು ರೀತಿ, ಅದನ್ನೆಲ್ಲ ನೋಡಿದಾಗ ಹಿಂಗಿರ್ಬೇಕಪ್ಪ ಅನ್ನಿಸ್ತಾ ಇತ್ತು. ಇವತ್ತಿನ ಈ ಸಂಗತಿ ನಿಮಗೆ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.